ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದೀವಿ. ಇದು ನೋಡಿ ಬೇಸಿಗೆಗೆಲ್ಲ ತುಂಬಾನೇ ತಂಪು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, 1/4 ಲೀಟರ್ ಮೊಸರು ತಗೊಂಡಿದೀನಿ. ಈ ತರ ಮಜ್ಜಿಗೆ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಒಂದ್ ಸೌತೆಕಾಯಲ್ಲಿ ಅರ್ಧ ಮಾತ್ರ ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡಿದೀನಿ. 1 ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ಸ್ವಲ್ಪ ಹಸಿ ತೆಂಗಿನ ತುರಿ ತೆಗೆದಿಟ್ಕೊಂಡಿದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 4 ಕುಳುಕು ಬೆಳ್ಳುಳ್ಳಿ, 1/2 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ, 1/2 ಸ್ಪೂನ್ ಸಾಸಿವೆ, 2 ಚಿಟಿಕೆಯಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈಗ ಇದಕ್ಕೆಲ್ಲ ಮಸಾಲೆ ಹಾಕೊಳ್ಳೋಣ. ನೋಡಿ, ಕಾಯಿ ತುರಿ ಹಾಕೋಬೇಕು. ಬರೀ ಕಾಯಿ ತುರಿ, ಮತ್ತೆ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ, ಮತ್ತೆ ಹಸಿಮೆಣಸಿನ್ಕಾಯಿ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಜೀರಿಗೆ. ಇದು 5 ಐಟಮ್ ಮಾತ್ರ ರುಬ್ಬಾಕ್ ಹಾಕೋಬೇಕು. ನೋಡಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಂಬರೋಣ. ಈಗ ನೋಡಿ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ, ಇಷ್ಟು ನುಣ್ಣಕಾದ್ರೆ ಸಾಕು. ಈಗ ನೋಡಿ, ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ. 1-2 ಸ್ಪೂನ್ ಇಷ್ಟು ಆಯಿಲ್ ಹಾಕೊಳ್ಳೋಣ. ಈಗ ನೋಡಿ, ಎಣ್ಣೆ ಒಂದ್ ಸ್ವಲ್ಪ ಕಾಯ್ದಿದೆ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಎಲ್ಲ ಸಿಟ್ಟಿಲ್ತಾ ಇದೆ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕೊಳ್ಳೋಣ. ನೋಡಿ, ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಈರುಳ್ಳಿ 1-2 ನಿಮಿಷ ಈ ತರ ಫ್ರೈ ಮಾಡ್ಕೊಂಡು ಆಮೇಲೆ ಸೌತೆಕಾಯಿ ಹಾಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಫ್ರೈ ಆಯ್ತು. ಈಗ ಸೌತೆಕಾಯಿ ಇದೆಯಲ್ಲ, ಇದನ್ನು ಇದಕ್ಕೆ ಫ್ರೈ ಮಾಡ್ಕೊಳಕ್ ಹಾಕೊಳ್ಳೋಣ. ಈಗ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ. ನಾನೀಗ 1-2-3 ಜನ ತಿನ್ನೋ ಅಷ್ಟು ಅಷ್ಟೇ ಮಾಡ್ತಿದ್ದೀನಿ. ಈಗ ನೋಡಿ, ಹೆಲ್ತ್ಗೆ ತುಂಬಾನೇ ಒಳ್ಳೇದು, ಮತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಇದಕ್ಕೆ ಮಸಾಲೆ ರುಬ್ಬಿದೀವಲ್ಲ ಅದನ್ನ ಹಾಕೊಳ್ಳೋಣ. ಇದೇನ್ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ. ನೋಡಿ, ಇದೇನೇನೆ ಇನ್ನು ಮಜ್ಜಿಗೆ ಹಾಕ್ತಿವಲ್ಲ, ಸ್ವಲ್ಪ ತೆಳ್ಳಗಾಗುತ್ತೆ. ಇದು ನೋಡಿ, 5 ನಿಮಿಷ ಈ ತರ ಕುದಿಯಕ್ ಬಿಟ್ಬಿಡೋಣ. ಮತ್ತೆ ಇದಕ್ಕೇನೆ ಈಗ್ಲೇನೆ ಒಂದ್ ಸ್ವಲ್ಪ ಅರಿಶಿನ ಪುಡಿ, 1-2 ಚಿಟಿಕೆ ಆಗಷ್ಟು ಹಾಕೊಳ್ಳಿ ಅರಿಶಿನ ಪುಡಿ. ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಟ್ಬಿಡೋಣ. ನೋಡಿ, 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಏನ್ ಜಾಸ್ತಿ ಏನ್ ಕುದಿಸೋದ್ ಬೇಡ. ನೋಡಿ, ಕುದೀತಿದೆಯಲ್ಲ, ಇಷ್ಟು ಕುದಿದ್ರೆ ಸಾಕು. ಏನ್ ಜಾಸ್ತಿ ಏನು ಕುದಿಯೋದ್ ಬೇಡ ಅದು. ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾರ್ಬೇಕು. ಅಷ್ಟೊತ್ತಿಗೆ ಮಜ್ಜಿಗೆ ಕಡ್ಕೊಬರೋಣ. ನೋಡಿ, ಮೊಸರು ಹಂಗೆ ಹಾಕಿದ್ರೆ ಗಟ್ಟಿ ಗಟ್ಟಿ ಹಂಗಂಗೆ ಇರುತ್ತೆ. ಈ ತರ ಮಜ್ಜಿಗೆ ಕಡಿಯೋದ್ರಲ್ಲಿ ಈ ತರ ಕಡ್ಕೋಬೇಕು. ಒಂದ್ ಸ್ವಲ್ಪ ನೀರ್ ಹಾಕೊಂಡು, ಜಾಸ್ತಿ ತೆಳ್ಳಗೂ ಇರಬಾರ್ದು ಮತ್ತೆ ಜಾಸ್ತಿ ಗಟ್ಟಿನೂ ಇರಬಾರ್ದು. ಮೊಸರು ಸ್ವಲ್ಪ ಮೀಡಿಯಂ ಆಗಿ ಈ ತರ ಕಡ್ಕೊಳ್ಳೋಣ. ಈಗ ನೋಡಿ, ಅಲ್ಲಿ ಮಸಾಲೆಗೂ ಹಾಕೊಂಡಿದೀವಿ. ಇದಕ್ಕೆ ಒಂದ್ ಸ್ವಲ್ಪ ಹಾಕೊಳ್ಳೋಣ ಉಪ್ಪು. ನೋಡಿ, ಇದನ್ನ ಹಂಗೆ ಒಂದ್ ಸ್ವಲ್ಪ ಉಪ್ಪು ಹಾಕಿದೀವಲ್ಲ, ಈ ತರ ಕಡ್ಕೊಳ್ಳೋಣ ಒಂದ್ ಸ್ವಲ್ಪ. ಈಗ ನೋಡಿ, ಇದೆಲ್ಲ ಮಸಾಲೆ ತಣ್ಣಗಾಗಿದೆ. ಇವಾಗ ಮಜ್ಜಿಗೆ ಕಡ್ದಿಟ್ಕೊಂಡಿದೀವಲ್ಲ, ಇದನ್ನ ಇದಕ್ಕೆ ಹಾಕೊಳ್ಳೋಣ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಇದು ತೆಳ್ಳಗ್ ಬೇಕಾ ಇಲ್ಲ ಗಟ್ಟಿಯಾಗಿ ಬೇಕಾ ನೋಡಿ, ಇಷ್ಟು ಮೀಡಿಯಂ ಇದ್ರೆ ಸಾಕು ರೈಸ್ಗೆ. ನೋಡಿ, ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡಬೇಕು. ನೋಡಿ, ಮಜ್ಜಿಗೆ ಹುಳಿ ರೆಡಿ ಆಗಿದೆ.
ಈಗ ನೋಡಿ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ.